ಹಲೋ ಸ್ಟೂಡೆಂಟ್, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ ಫಿಫ್ತ್ ಸೆಮಿಸ್ಟರ್ನ ಕಾಸ್ಟ್ ಅಕೌಂಟ್ ಸಬ್ಜೆಕ್ಟ್ನಲ್ಲಿ ಬರುವಂತಹ 5 ಅಂಕದ ಮೊದಲನೇ ಮೆಥಡ್ ಕಾಸ್ಟ್ ಶೀಟ್ನ ಯಾವ ರೀತಿ ಪ್ರಿಪೇರ್ ಮಾಡಬೇಕು ಒಂದು ಎಕ್ಸಾಂಪಲ್ ವಿತ್ ಫುಲ್ ಫಾರ್ಮ್ಯಾಟ್ ಪ್ರಕಾರ ಹೇಳ್ತಾ ಹೋಗ್ತೀನಿ. ಇನ್ ದಿಸ್ ವಿಡಿಯೋ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಯುವರ್ ಕಾಸ್ಟ್ ಅಕೌಂಟ್ ಸಬ್ಜೆಕ್ಟ್ ಫಸ್ಟ್ 5 marks ಮೆಥಡ್ ಕಾಸ್ಟ್ ಶೀಟ್. In this video we will discuss detailed format with one example. So I have taken one example of question from old previous question paper. Akshay TV company gives the following information of 2022 production of 500 TV sets, direct material, direct wages, work overhead, office overhead, selling overhead, profit 20% on cost. So these things they will give for 5 marks. ಈ ಪ್ರಶ್ನೆಯಲ್ಲಿ ಡೈರೆಕ್ಟ್ ಮಟೀರಿಯಲ್, ಡೈರೆಕ್ಟ್ ವೇಜಸ್, ವರ್ಕ್ಸ್ ಓವರ್ ಹೆಡ್, ಆಫೀಸ್ ಓವರ್ ಹೆಡ್, ಸೆಲ್ಲಿಂಗ್ ಓವರ್ ಹೆಡ್ ಈ ಎಲ್ಲ ಡೀಟೇಲ್ಸ್ ನ ಕೊಟ್ಟಿದ್ದಾರೆ. ಸೊ ಇವಿಷ್ಟು ಮಾಹಿತಿಗಳನ್ನ ಅವ್ರು ಕ್ವಶನ್ ಅಲ್ಲಿ ಕೊಟ್ಟಿರ್ತಾರೆ. ಸೊ ನೀವು ಈ ಪ್ರಾಬ್ಲಮ್ ನ ಪ್ರಿಪೇರ್ ಮಾಡ್ಬೇಕಂದ್ರೆ ಫಾರ್ ದಿಸ್ ಪ್ರಾಬ್ಲಮ್ ಯು ಹ್ಯಾವ್ ಟು ಮೇಕ್ ಹೆಡ್ಡಿಂಗ್ ಕಾಸ್ಟ್ ಶೀಟ್. ಫಸ್ಟ್ ಯು ಹ್ಯಾವ್ ಟು ಮೇಕ್ ದ ಹೆಡ್ಡಿಂಗ್ ಕಾಸ್ಟ್ ಶೀಟ್. ಇನ್ ಕಾಸ್ಟ್ ಶೀಟ್ ವಿ ಹ್ಯಾವ್ ಟು ಮೇಕ್ ಟೋಟಲ್ 3 ಕಾಲಮ್ಸ್. ಕಾಸ್ಟ್ ಶೀಟ್ ನಲ್ಲಿ 3 ಕಾಲಮ್ ನ ಪ್ರಿಪೇರ್ ಮಾಡ್ತೀವಿ. ಪರ್ಟಿಕ್ಯುಲರ್ ಕಾಲಮ್, ಟೋಟಲ್ ಕಾಸ್ಟ್ ಕಾಲಮ್, ಕಾಸ್ಟ್ ಪರ್ ಯೂನಿಟ್ ಕಾಲಮ್. ಸೊ ಕಾಸ್ಟ್ ಪರ್ ಯೂನಿಟ್ ಕಾಲಮ್ ಎಲ್ಲಾ ಕ್ವಶನ್ಗೂ ಕಂಪಲ್ಸರಿ ಅಲ್ಲ. ಸೊ ಎದರಲ್ಲಿ ಕ್ವಶನ್ ನಲ್ಲಿ ಪ್ರಾಡಕ್ಟ್ ಎಷ್ಟಿದೆ ಕೊಟ್ಟಿರ್ತಾರೆ, ಸೊ ಆ ಕ್ವಶನ್ ಗೆ ಮಾತ್ರ ನಾವು ತಗೋಬೇಕು. ಸೊ ಈ ಲೆಕ್ಕದಲ್ಲಿ 500 ಟಿವಿ ಸೆಟ್ಸ್ ಪ್ರೊಡಕ್ಷನ್ ಬಗ್ಗೆ ಕೊಟ್ಟಿದೆ. ಸೊ ಎಷ್ಟು ಯೂನಿಟ್ ತಯಾರು ಮಾಡ್ತಾ ಇದೀವಿ ಅದನ್ನು ಕೊಟ್ರೆ ಮಾತ್ರ ಕಾಸ್ಟ್ ಪರ್ ಯೂನಿಟ್ ಕಾಲಮ್ ನ ಹಾಕಬೇಕು. ಸೊ ಎಲ್ಲಾ ಕ್ವಶನ್ಗೂ ಪ್ರಿಪೇರ್ ಮಾಡಲ್ಲ ಸಿಪಿಯು ಕಾಲಮ್ ನ. ಸೊ ಓನ್ಲಿ ವಿ ಹ್ಯಾವ್ ಟು ಪ್ರಿಪೇರ್ ಸಿಪಿಯು ಕಾಲಮ್ when they provide the production details, produced goods details. If they give in the question, then we have to make a CPU column. Next we will start with cost sheet. So in this cost sheet we will take first transaction material. So they will provide material in the question. So material ಎಷ್ಟು ಕೊಟ್ಟಿದ್ದಾರೆ ಅಂದ್ರೆ 5 lakh ಕೊಟ್ಟಿದ್ದಾರೆ ಈ ಪ್ರಾಬ್ಲಮ್ ನಲ್ಲಿ. ಸೊ ಆಸ್ ಇಟ್ ಈಸ್ ಕ್ವಶನ್ ಅಲ್ಲಿ ಏನ್ ಕೊಟ್ಟಿರ್ತಾರೆ ಮಟೀರಿಯಲ್ ಅಮೌಂಟ್ ನಾವು ಎಂಟ್ರಿ ಮಾಡ್ತೀವಿ. ಸೊ ಮಟೀರಿಯಲ್ ಅಮೌಂಟ್ 5 lakh ಇದೆ. ಸೊ 5 lakh ನ ಕಾಸ್ಟ್ ಪರ್ ಯೂನಿಟ್ ಗೆ ಹೇಗೆ ಕನ್ವರ್ಟ್ ಮಾಡೋದಂದ್ರೆ, ಸೊ 5 lakh ನ ಡಿವೈಡೆಡ್ ಬೈ ಯೂನಿಟ್ ಲೇ ಡಿವೈಡ್ ಮಾಡ್ಕೋಬೇಕು. ಸೊ 5 lakh ಡಿವೈಡೆಡ್ ಬೈ 500 ಯೂನಿಟ್ ಮಾಡಿದಾಗ ಕಾಸ್ಟ್ ಪರ್ ಯೂನಿಟ್ ಎಷ್ಟು ಬಂದಿದೆ ಅಂದ್ರೆ 1000 ಯೂನಿಟ್ ಮಟೀರಿಯಲ್. ಸೊ ನೆಕ್ಸ್ಟ್ ವಿ ವಿಲ್ ಟೇಕ್ ಡೈರೆಕ್ಟ್ ವೇಜಸ್. ಸೊ ಇನ್ ದಿಸ್ ಕ್ವಶನ್ ಡೈರೆಕ್ಟ್ ವೇಜಸ್ ಗಿವನ್ 3 lakh rupees. For direct wages they will give different word, direct labor, or they will give direct expenses. Direct wages, direct labor, direct expenses are same. ಡೈರೆಕ್ಟ್ ವೇಜಸ್ ಅನ್ನೋ ಬದಲಿ ಪ್ರಶ್ನೆಯಲ್ಲಿ ಅವರು ಡೈರೆಕ್ಟ್ ಲೇಬರ್ ಅಂತ ಕೊಡಬಹುದು, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಕೊಡಬಹುದು. ಸೊ ಡೈರೆಕ್ಟ್ ವೇಜಸ್ ಅಂದ್ರೂ ಅದೇ, ಡೈರೆಕ್ಟ್ ಲೇಬರ್ ಅಂದ್ರೂ ಅದೇ, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂದ್ರೂ ಅದೇ. ಸೊ ಅದನ್ನ ತಗೊಳ್ಳೋದ್ರಿಂದ ಪ್ರೈಮ್ ಕಾಸ್ಟ್ ಆನ್ಸರ್ ಬರುತ್ತೆ. ಸೊ ಪ್ರೈಮ್ ಕಾಸ್ಟ್ ಆನ್ಸರ್ ನ ನಾವು ಎರಡನ್ನೂ ಆಡ್ ಮಾಡೋದ್ರ ಮೂಲಕ ತಗೋತೀವಿ. 5 lakh ಪ್ಲಸ್ 3 lakh 8 lakh ಟೋಟಲ್ ಆಗಿದೆ. ಸೊ ಸಿಪಿಯು ಕಂಡುಹಿಡಿಬೇಕಂದ್ರೆ ಟೋಟಲ್ ಕಾಸ್ಟ್ ಕಾಲಮ್ ನ ನಾವು ಡಿವೈಡೆಡ್ ಬೈ ಕಾಸ್ಟ್ ಪರ್ ಯೂನಿಟ್ ಮಾಡ್ತೀವಿ. ಸೊ ಎಲ್ಲಾ ಟೋಟಲ್ ಕಾಸ್ಟ್ ನಲ್ಲಿ ಇರುವಂತಹ ಅಮೌಂಟ್ ನ 500 ಡಿವೈಡ್ ಮಾಡಿದಾಗ CPU ಆನ್ಸರ್ ಬರುತ್ತೆ ಕಾಸ್ಟ್ ಪರ್ ಯೂನಿಟ್. Now next format, so they will provide material, wages or labor or expenses directly amount. They will give direct amount. ಮಟೀರಿಯಲ್ಸ್ ನ, ವೇಜಸ್ ನ ಮತ್ತು ಲೇಬರ್ ಚಾರ್ಜ್ ನ ಅವರು ಡೈರೆಕ್ಟ್ ಆಗಿ ಕೊಡ್ತಾರೆ. ಅಂದ್ರೆ ಪ್ರೈಮ್ ಕಾಸ್ಟ್ ನಲ್ಲಿ ನಿಮ್ಗೆ ಯಾವುದೇ ಕ್ಯಾಲ್ಕುಲೇಷನ್ ಇಟ್ಟಿರೋದಿಲ್ಲ. ಸೊ ಡೈರೆಕ್ಟ್ ಆನ್ಸರ್ಸ್ ಕೊಟ್ಟಿರ್ತಾರೆ, ಡೈರೆಕ್ಟ್ ಅಮೌಂಟ್ ಕೊಟ್ಟಿರ್ತಾರೆ, ನೀವು ಅದನ್ನ ರೆಕಾರ್ಡ್ ಮಾಡಿ ಆನ್ಸರ್ ಸಾಲ್ವ್ ಮಾಡಬೇಕು. ಇನ್ನು ನೆಕ್ಸ್ಟ್ ಫ್ಯಾಕ್ಟರಿ ಓವರ್ ಹೆಡ್ ತಗೋಬೇಕಾಗುತ್ತೆ ಪ್ರೈಮ್ ಕಾಸ್ಟ್ ಆದ ನಂತರ. ಸೊ ಪ್ರಾಬ್ಲಮ್ ನಲ್ಲಿ ಫ್ಯಾಕ್ಟರಿ ಓವರ್ ಹೆಡ್ ಗೆ ವರ್ಕ್ ಓವರ್ ಹೆಡ್ ಅಂತ ಕೊಡ್ತಾರೆ, ಅಥವಾ ಫ್ಯಾಕ್ಟರಿ ಕಾಸ್ಟ್ ಅಂತ ಕೊಡ್ತಾರೆ, ಅಥವಾ ಮಷಿನ್ ಕಾಸ್ಟ್ ಅಂತ ಕೊಡ್ತಾರೆ. ಮಷಿನ್ ಕಾಸ್ಟ್ ಅಂತ ಕೊಡ್ತಾರೆ. ಸೊ ಇದರಲ್ಲಿ ಏನಿದೆ ಡೈರೆಕ್ಟ್ 2 lakh rupees ಅಮೌಂಟ್ ಇದೆ. ನಾ ಪ್ರಾಬ್ಲಮ್ ನಲ್ಲಿ ಇರುವಂತ 2 lakh rupees ನ ಡೈರೆಕ್ಟ್ ಆಗಿ ತಗೊಂಡಿದ್ದೀನಿ. ಆದ್ರೆ ಒಂದೊಂದ್ ಟೈಮ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಪ್ರಶ್ನೆಯಲ್ಲಿ ಡೈರೆಕ್ಟ್ ಆಗಿ ಕೊಡೋ ಬದ್ಲಿ 20% ಅಂತ ಪರ್ಸೆಂಟೇಜ್ ಕೊಟ್ಟಿರ್ತಾರೆ. ಸೊ ಪರ್ಸೆಂಟೇಜ್ ಕೊಟ್ಟಾಗ ಅದನ್ನ ವೇಜಸ್ ಮೇಲೆ ಅಥವಾ ಪ್ರೈಮ್ ಕಾಸ್ಟ್ ಮೇಲೆ ಕಂಡುಹಿಡಿಬೇಕು. ಏನು ವೇಜಸ್ ಅಮೌಂಟ್ ಇದೆ ಇದ್ರ ಮೇಲೆ ಅವ್ರು ಹೇಳಿದ ಪರ್ಸೆಂಟೇಜ್ ನ, ಪ್ರೈಮ್ ಕಾಸ್ಟ್ ಏನಿದೆ ಅದ್ರ ಮೇಲೆ ಪರ್ಸೆಂಟೇಜ್ ನ ಮಾಡಿ ನೀವು ಆನ್ಸರ್ ನ ಕಂಡುಹಿಡಿಬೇಕು. ಫಸ್ಟ್ ಮೆಥಡ್, ಫಸ್ಟ್ ಯು ಹ್ಯಾವ್ ಟು ರಿಮೆಂಬರ್ ದಟ್ ಫಾರ್ ಫ್ಯಾಕ್ಟರಿ ಓವರ್ ಹೆಡ್ ದೇ ವಿಲ್ ಯೂಸ್ ದ ವರ್ಡ್ ವರ್ಕ್ ಓವರ್ ಹೆಡ್, ಫ್ಯಾಕ್ಟರಿ ಕಾಸ್ಟ್, ಮಷಿನ್ ಕಾಸ್ಟ್. ಡೈರೆಕ್ಟ್ ಆಗಿ ಅವರು ಫ್ಯಾಕ್ಟರಿ ಓವರ್ ಹೆಡ್ ಅನ್ನೋ ಶಬ್ದನ ಕೊಡೋ ಬದ್ಲಿ ವರ್ಕ್ ಕಾಸ್ಟ್, ವರ್ಕ್ ಓವರ್ ಹೆಡ್, ಮಷಿನ್ ಕಾಸ್ಟ್ ಈ ರೀತಿ ಪ್ರಶ್ನೆಯಲ್ಲಿ ಕೊಟ್ಟಿರ್ತಾರೆ. ಸೊ ಅವ್ರು ಕೊಟ್ಟಿರುವಂತ ಫ್ಯಾಕ್ಟರಿ ಓವರ್ ಹೆಡ್ ಏನಿರುತ್ತೆ ಡೈರೆಕ್ಟ್ ಆಗಿ ಅಮೌಂಟ್ ಆದ್ರೂ ಕೊಡಬಹುದು ಅಥವಾ ಪರ್ಸೆಂಟೇಜ್ ಒಳಗಾದ್ರೂ ಕೊಡಬಹುದು. ಸೊ ಈ ಪ್ರಾಬ್ಲಮ್ ನಲ್ಲಿ ಪರ್ಸೆಂಟೇಜ್ ಕೊಟ್ಟಿಲ್ಲ, ಡೈರೆಕ್ಟ್ ಆಗಿ ಅಮೌಂಟ್ ಇದೆ. ಒಂದ್ ವೇಳೆ ಅವ್ರು ಏನಾದ್ರು ಪರ್ಸೆಂಟೇಜ್ ಕೊಟ್ಟರೆ ನೀವು ಪ್ರೈಮ್ ಕಾಸ್ಟ್ ಮೇಲೆ ಆ ಪರ್ಸೆಂಟೇಜ್ ನ ಮಾಡಿ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು, ಇಲ್ಲ ವೇಜಸ್ ಮೇಲೆ ಪರ್ಸೆಂಟೇಜ್ ಮಾಡಿ ಕ್ಯಾಲ್ಕುಲೇಟ್ ಮಾಡಬೇಕು.
ಪ್ರಶ್ನೆಯಲ್ಲಿ ಅವರು ಮೆನ್ಷನ್ ಮಾಡ್ತಾರೆ. ದೇ ವಿಲ್ ಮೆನ್ಷನ್ ಇನ್ ದ ಕ್ವಶನ್ ಆನ್ ವಿಚ್ ಅಮೌಂಟ್ ಯು ಹ್ಯಾವ್ ಟು ಮೇಕ್ ದ ಪರ್ಸೆಂಟೇಜ್. Another method in work overhead, they will provide machine hours and machine rate. For example, 2000 machine hours, 100 rupees per hour rate. We have to multiply the amount, then we have to take in the cost sheet. ಯಾವಾಗ ಅವರು ಪ್ರಾಬ್ಲಮ್ ನಲ್ಲಿ ಫ್ಯಾಕ್ಟರಿ ಅಥವಾ ವರ್ಕ್ ಅಂತ ಕೊಡ್ತಾರೆ, ಡೈರೆಕ್ಟ್ ಆನ್ಸರ್ ಕೊಡ್ತಾರೆ. ಯಾವಾಗ ಅವರು ಫ್ಯಾಕ್ಟರಿ ಓವರ್ಹೆಡ್ಗೆ ಮಷಿನ್ ಅಂತ ಕೊಡ್ತಾರೆ, ಅವರು ಮಷಿನ್ ಅವರ್ ಮತ್ತು ಮಷಿನ್ ಅವರ್ ರೇಟ್ ಕೊಟ್ಟಿರ್ತಾರೆ. ಎರಡನ್ನೂ ಮಲ್ಟಿಪ್ಲೈ ಮಾಡಿ ಬಂದ ಅಮೌಂಟ್ ನಾವು ಆನ್ಸರ್ ಅಲ್ಲಿ ತಗೋಬೇಕಾಗುತ್ತೆ. ಸೊ ಇದು ವರ್ಕ್ ಓವರ್ಹೆಡ್ ಬಿಡಿಸೋ ಮೆಥಡ್. ಸೊ ನೀವು ನೆನ್ಪಿಟ್ಕೋಬೇಕಾಗಿರೋದು, ವರ್ಕ್ ಕಾಸ್ಟ್ ಕಂಡುಹಿಡಿಬೇಕಂದ್ರೆ ಫ್ಯಾಕ್ಟರಿ ಓವರ್ಹೆಡ್ ನ ಆಡ್ ಮಾಡಬೇಕು. ಪ್ರಾಬ್ಲಮ್ ನಲ್ಲಿ ಫ್ಯಾಕ್ಟರಿ ಓವರ್ಹೆಡ್ ಗೆ ವರ್ಕ್ ಓವರ್ಹೆಡ್, ಮಷಿನ್ ಓವರ್ಹೆಡ್ ಅಂತ ಕೊಟ್ಟಿರ್ತಾರೆ. ಇನ್ನು ನೆಕ್ಸ್ಟ್ ಇದನ್ನ ಟೋಟಲ್ ಮಾಡಿದ ನಂತರ ವರ್ಕ್ ಕಾಸ್ಟ್ ಆನ್ಸರ್ ಬರುತ್ತೆ. ಪ್ರೈಮ್ ಕಾಸ್ಟ್ ಗೆ ವರ್ಕ್ ಓವರ್ಹೆಡ್ ನ ಆಡ್ ಮಾಡಿದ ನಂತರ ವರ್ಕ್ ಕಾಸ್ಟ್ ಬರುತ್ತೆ. ಇನ್ನು ನೆಕ್ಸ್ಟ್ ಐಟಮ್ ಆಫೀಸ್ ಓವರ್ಹೆಡ್. ಸೊ ಆಫೀಸ್ ಓವರ್ಹೆಡ್ ನಲ್ಲಿ ಎರಡು ಮೆಥಡ್ ಇದೆ. ಡೈರೆಕ್ಟ್ ಆಗಿ ಅವರು ಅಮೌಂಟ್ ಕೊಡ್ತಾರೆ, ಇಲ್ಲ ಪರ್ಸೆಂಟೇಜ್ ಕೊಡ್ತಾರೆ. ಆಫೀಸ್ ಓವರ್ಹೆಡ್ ಗೆ ಬೇರೆ ಹೆಸರು ಅಡ್ಮಿನಿಸ್ಟ್ರೇಟಿವ್ ಓವರ್ಹೆಡ್ ಅಥವಾ ಜನರಲ್ ಎಕ್ಸ್ಪೆನ್ಸಸ್ ಅಂತ ಕೊಡ್ತಾರೆ. ಆಫೀಸ್ ಓವರ್ಹೆಡ್, ಅಡ್ಮಿನಿಸ್ಟ್ರೇಟಿವ್ ಓವರ್ಹೆಡ್, ಜನರಲ್ ಎಕ್ಸ್ಪೆನ್ಸಸ್ ಅಂತ ಬಂದಾಗ ಆಫೀಸ್ ಓವರ್ಹೆಡ್ ಅಂತ ತಗೋಬೇಕು. ಡೈರೆಕ್ಟ್ ಅಮೌಂಟ್ ಕೊಟ್ಟಿದ್ರೆ ಅಮೌಂಟ್ ತಗೋತೀವಿ. ಒಂದ್ ವೇಳೆ ಪರ್ಸೆಂಟೇಜ್ ಕೊಟ್ಟಿದ್ರೆ ವರ್ಕ್ ಕಾಸ್ಟ್ ಆನ್ಸರ್ ಮೇಲೆ ಪರ್ಸೆಂಟೇಜ್ ಮಾಡಬೇಕು ಕಂಪಲ್ಸರಿ. ಸೊ ಆಫ್ಟರ್ ಟೇಕಿಂಗ್ ವರ್ಕ್ ಆಫೀಸ್ ಓವರ್ಹೆಡ್, ಟೋಟಲ್ ಅಮೌಂಟ್ ವಿಲ್ ಬಿ ಕಾಲ್ಡ್ ಆಸ್ ಕಾಸ್ಟ್ ಆಫ್ ಪ್ರೊಡಕ್ಷನ್. ಆಡ್ ಮಾಡಿದ ನಂತರ ಬಂದ ಆನ್ಸರ್ಗೆ ನಾವು ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂತ ಕರಿತೀವಿ. ನೆಕ್ಸ್ಟ್ ವಿ ಹ್ಯಾವ್ ಟು ಟೇಕ್ ಸೆಲ್ಲಿಂಗ್ ಓವರ್ಹೆಡ್. ಸೊ ಸೆಲ್ಲಿಂಗ್ ಓವರ್ಹೆಡ್ ಡೈರೆಕ್ಟ್ ಆನ್ಸರ್ ಕೊಡಬಹುದು ಅಥವಾ ಪರ್ ಯೂನಿಟ್ ಕೊಡ್ತಾರೆ ಅಮೌಂಟ್ ನ. ಸೊ ಪರ್ ಯೂನಿಟ್ ಕೊಟ್ರೆ ಈ ಕಾಲಮ್ ನಲ್ಲಿ ಫಸ್ಟ್ ಹಚ್ಕೊಂಡು ಇದನ್ನ ಮಲ್ಟಿಪ್ಲೈ ಮಾಡಿ ಆಮೇಲೆ ಅಮೌಂಟ್ ಹಚ್ಕೋಬೇಕು. ಡೈರೆಕ್ಟ್ ಆನ್ಸರ್ ಕೊಟ್ಟಾಗ ಡೈರೆಕ್ಟ್ ಅಮೌಂಟ್ ಬರ್ಕೋತೀವಿ. ಸೊ ಸೆಲ್ಲಿಂಗ್ ಓವರ್ಹೆಡ್ ಈ ಪ್ರಾಬ್ಲಮ್ ನಲ್ಲಿ 6 lakh ಡೈರೆಕ್ಟ್ ಆನ್ಸರ್ ಇದೆ. ಒಂದ್ ವೇಳೆ ಏನಾದ್ರೂ 100 per ಯೂನಿಟ್ ಅಂತ ಕೊಟ್ಟಿದ್ರೆ, ಸೊ 100 into 500 ಯೂನಿಟ್ಸ್ ಮಾಡಿ ನಾವು ಅಮೌಂಟ್ ತಗೋಬೇಕು. ಸೆಲ್ಲಿಂಗ್ ಓವರ್ಹೆಡ್ ನ ಎರಡು ರೀತಿ ಕೊಡ್ತಾರೆ. ಸೊ ನೆಕ್ಸ್ಟ್ ಪ್ರಾಫಿಟ್ ತಗೋಬೇಕು. ಸೊ ಟೋಟಲ್ ಮಾಡಿದಾಗ ಕಾಸ್ಟ್ ಆಫ್ ಸೇಲ್ ಅಂತ ಕರಿತೀವಿ. ಪ್ರಾಫಿಟ್ ತಗೋಬೇಕಲ್ಲ, ಪ್ರಾಫಿಟ್ ನ ಪರ್ಸೆಂಟೇಜ್ ಒಳಗೆ ಕೊಟ್ಟಿರ್ತಾರೆ. ಇದರಲ್ಲಿ ಕೂಡ ಎರಡು ಮೆಥಡ್ ಇದೆ. ಪ್ರಾಫಿಟ್ ಪರ್ಸೆಂಟೇಜ್ ಮುಂದೆ ಕಾಸ್ಟ್ ಅಂತಾದ್ರೂ ಕೊಡ್ಬೋದು ಅವರು, ಸೆಲ್ಲಿಂಗ್ ಪ್ರೈಸ್ ಅಂತಾದ್ರೂ ಕೊಡ್ಬೋದು. ಸೊ ಒಂದ್ ವೇಳೆ ಅವರು ಕಾಸ್ಟ್ ಅಂತ ಕೊಟ್ರೆ ಆನ್ 20 lakh rupees, whatever the cost of sale we have calculated, on that amount we have to make the percentage directly 20 divided by 100. Suppose they give selling price for profit calculation, then same amount we will take for calculation. That 20 lakh rupees cost of sale we will take, but we will do the percentage by deducting. We will convert the percentage to cost price by deducting from 100 rupees 20 rupees. ಯಾವಾಗ ಪ್ರಶ್ನೆಯಲ್ಲಿ ಅವರು ಪರ್ಸೆಂಟೇಜ್ ಪ್ರಾಫಿಟ್ ಕಾಸ್ಟ್ ಕೊಟ್ಟಿರ್ತಾರೆ, ನಾರ್ಮಲ್ ಆಗಿ 20% ನಾವು 20 divided by 100 ಅಂತ ಮಾಡಬೇಕು. ಪರ್ಸೆಂಟೇಜ್ ಎದುರುಗಡೆ ಅವರು ಸೆಲ್ಲಿಂಗ್ ಪ್ರೈಸ್ ಅಂತ ಕೊಟ್ರೆ ನೀವು 20 divided by 100 ಮೈನಸ್ ಈ 20 ಅಂದ್ರೆ 80 divided by ಮಾಡಬೇಕು. ಸೊ ಈ ರೀತಿ ಪ್ರಾಫಿಟ್ ಆನ್ಸರ್ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಪ್ರಾಫಿಟ್ ಆನ್ಸರ್ ಕ್ಯಾಲ್ಕುಲೇಟ್ ಮಾಡುವಾಗ ಎರಡು ಮೆಥಡ್ ಇದೆ. ಅವರು ಪರ್ಸೆಂಟೇಜ್ ಕೊಟ್ಟಾಗ ಕಾಸ್ಟ್ ಅಂತ ಕೊಟ್ಟಿದ್ದಾರೋ ಸೆಲ್ಲಿಂಗ್ ಪ್ರೈಸ್ ಅಂತ ಕೊಟ್ಟಿದ್ದಾರೋ ಅದನ್ನ ನೋಡಿ ನೀವು ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಸೊ ಇನ್ನು ನೆಕ್ಸ್ಟ್ ಆ ಅಮೌಂಟ್ ನ ಎಂಟ್ರಿ ಮಾಡಿ ಟೋಟಲ್ ಮಾಡ್ಕೊಂಡಿರೋದಕ್ಕೆ ಸೇಲ್ ಅಂತ ಕರಿತೀವಿ. ಸೊ ಇದಿಷ್ಟು ಫಾರ್ಮ್ಯಾಟ್ ಇದೆ. ಸೊ ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಬೇಕಂದ್ರೆ ನೀವು ನೆನ್ಪಿಟ್ಕೋಬೇಕಾಗಿರೋದು, ಡೈರೆಕ್ಟ್ ಆಗಿ ಅವರು ದೇ ವಿಲ್ ಗಿವ್ ಡೈರೆಕ್ಟ್ ಮಟೀರಿಯಲ್. ಸೊ ಮಟೀರಿಯಲ್ ವರ್ಡ್ ದೇ ವಿಲ್ ಪ್ರೊವೈಡ್ ಅಂಡ್ ಅಮೌಂಟ್ ದೇ ವಿಲ್ ಗಿವ್ ಡೈರೆಕ್ಟ್ಲಿ. ಫಾರ್ ವೇಜಸ್ ದೇ ವಿಲ್ ಯೂಸ್ ವರ್ಡ್ ಡೈರೆಕ್ಟ್ ಲೇಬರ್ ಆರ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ and amount they will give directly. After adding wages and material, we will get prime cost. Next step, work cost calculation. For work cost calculation, you have to remember that they will provide work overhead, factory cost or machine cost. If they give machine cost, then you have to multiply the amount to the machine hours and to machine hour rate. Office overhead, they will provide in two methods. Either they will give amount directly or they will provide percentage. So percentage will be calculated on work cost amount. Selling overhead they will provide in two methods. Direct amount they will give or per unit price they will give. So profit will be given in two methods. Either they will give percentage in cost price method or they will provide in selling price method. If they give selling price, you have to convert the percentage to cost by deducting it from 100. So these are the main important terms and amount methods they will provide in the question paper. ಇವಿಷ್ಟು ಮೆಥಡ್ ಪ್ರಕಾರ ಅವರು ಅಮೌಂಟ್ ಮತ್ತು
ಐಟಮ್ಸ್ ನ ಕೊಟ್ಟಿರ್ತಾರೆ, ಟ್ರಾನ್ಸಾಕ್ಷನ್ಸ್ ನ. ಸೊ ಇವುಗಳನ್ನ ಬಳಸ್ಕೊಂಡು ನೀವು ಆನ್ಸರ್ಸ್ ನ ಕಂಡುಹಿಡಿಬೇಕಾಗುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮೆಥಡ್ ನೊಂದಿಗೆ ಸಿಗೋಣ. ಧನ್ಯವಾದಗಳು.